ಹಲೋ ಸ್ನೇಹಿತರೆ ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀಪತಿ ಗೌಡ. ELP ರಿಯಲ್ ಎಸ್ಟೇಟ್ಗೆ ಸ್ವಾಗತ. BBMP ಲಿಮಿಟಲ್ಲಿ ನಿರ್ಮಿಸಿರುವ ಐಷಾರಾಮಿ 30-40 3 ಫ್ಲೋರ್ ಹೊಸ ಮನೆ ಮಾರಾಟಕ್ಕಿದೆ ಕಣ್ರಿ. ನೋಡ್ತಾ ಇದ್ದೀರಲ್ಲ, ಇದೆ. ಇದು ಫಸ್ಟ್ ಫ್ಲೋರಲ್ಲಿರುವಂಥ ಲಕ್ಸುರಿಯಸ್ 3 BHK ಓನರ್ ಹೌಸು. ಹಾಲ್ ನೋಡಿ ಎಷ್ಟು ಸುಂದರವಾಗಿದೆ, ಬ್ಯೂಟಿಫುಲ್ ಆಗಿದೆ, ಎಕ್ಸಲೆಂಟ್ ಆಗಿದೆ, ಅಟ್ರಾಕ್ಟಿವ್ ಆಗಿದೆ, ಕ್ವಾಲಿಟಿನೂ ಮಸ್ತಾಗಿದೆ ಕಣ್ರಿ. ಸೂಪರ್ ಲಕ್ಷ್ಮೀಪತಿ. ಮನೆ ಮಾತ್ರ ಭಾಳ ಚೆನ್ನಾಗಿದೆ, ಸಖತ್ತಾಗಿದೆ. ಎಲ್ಲಿ ಬರುತ್ತೆ? ಸಪ್ತಗಿರಿ ಇಂಜಿನಿಯರಿಂಗ್ ಕಾಲೇಜ್ ಗೊತ್ತಲ್ಲ, ಆ ಸಪ್ತಗಿರಿ ಇಂಜಿನಿಯರಿಂಗ್ ಕಾಲೇಜ್ ಸಮೀಪದಲ್ಲೇ ಬರುತ್ತೆ. ಈವನ್ ಬಗಲ್ಗುಂಟೆಗೂ ಹತ್ರ, ಬರೀ 1.5 ಕಿಲೋಮೀಟ್ರು. DMart 1.5 ಕಿಲೋಮೀಟ್ರು, ಡೆಲ್ಲಿ ಪಬ್ಲಿಕ್ ಸ್ಕೂಲ್ 1 ಕಿಲೋಮೀಟ್ರು, ಸಪ್ತಗಿರಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ 1 ಕಿಲೋಮೀಟ್ರು. ಈ ರೀತಿ ಹೇಳ್ತಾ ಹೋದ್ರೆ ಭಾಳ ಹೈಲೈಟ್ಸ್ ಇದ್ದಾವೆ. ನೀವು ಖುದ್ದಾಗಿ ವಿಸಿಟ್ ಮಾಡಿ, ಗ್ಯಾರಂಟಿ ಇಷ್ಟ ಬೀಳ್ತೀರಾ. ಈ ಮನೆ ಇರೋ ಲೇಔಟು ಮಸ್ತಾಗಿದೆ ಕಣ್ರಿ, ಡೀಸೆಂಟಾಗಿದೆ. ಡಿಟೈಲ್ಸ್: ಡೈಮೆನ್ಷನ್ 30x40, ಇನ್ ಸ್ಕ್ವೇರ್ ಫೀಟ್ 1200 ಸ್ಕ್ವೇರ್ ಫೀಟ್, ಸೈಡ್ ಫೇಸಿಂಗ್ ವೆಸ್ಟ್, ಮೈನ್ ಡೋರ್ಸ್ ಫೇಸಿಂಗ್ ನಾರ್ತ್, ಖಾತಾ ಬಿ ಖಾತಾ BBMP, ವಾಟರ್ ಕಾವೇರಿ ಮತ್ತು CMC ಎರಡೂ ಇದೆ ಕಣ್ರಿ. ವಾಟರ್ಗೆ ಏನು ಪ್ರಾಬ್ಲಮ್ ಇಲ್ಲ ನೋಡಿ. ಎಲಿವೇಶನ್ನು ಮಸ್ತಾಗಿದೆ. ಟೋಟಲ್ ಫ್ಲೋರ್ಸ್ G+2, ಗ್ರೌಂಡು ಫಸ್ಟು ಸೆಕೆಂಡು. ಗ್ರೌಂಡಲ್ಲಿ ಸ್ಪೇಷಿಯಸ್ ಕಾರ್ ಪಾರ್ಕಿಂಗು 2 BHK ಹೌಸು. ಫಸ್ಟ್ ಫ್ಲೋರು ಐಷಾರಾಮಿ 3 BHK ಹೌಸು. ಸೆಕೆಂಡ್ ಫ್ಲೋರು 1 BHK ಮತ್ತು 2 BHK. ಇದು ಕಾರ್ ಪಾರ್ಕಿಂಗು, ಶೋಯಿಂಗ್ ಯು ಕಾರ್ ಪಾರ್ಕಿಂಗ್. ಸ್ಪೇಷಿಯಸ್ ಆಗಿದೆ ನೋಡಿ. ಈ ಕಾರ್ ಪಾರ್ಕಿಂಗಲ್ಲಿ ಆರಾಮಾಗಿ 2 ಕಾರನ್ನು ಪಾರ್ಕ್ ಮಾಡಿ ಒಂದು 3 ಇಲ್ಲ 4 ಬೈಕನ್ನು ಪಾರ್ಕ್ ಮಾಡೋಷ್ಟು ಜಾಗ ಇದೆ. ಆಪೋಸಿಟ್ ವ್ಯಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ, ಗ್ಲಾಸಿ ವೆಟ್ರಿಫೈಡ್ ಟೈಲ್ಸ್. ಸೂಪರ್, ಕ್ವಾಲಿಟಿನೂ ಚೆನ್ನಾಗಿದೆ ನೋಡಿ. ಈ ಸೈಡು ಸೇಫ್ಟಿ ಗ್ರಿಲ್ ಮಾಡಿದ್ದಾರೆ. ಕೆಳಗಡೆ ಗ್ಯಾಸ್ ಸಿಲಿಂಡರ್ ಪ್ರಾವಿಷನ್. ಟೋಟಲ್ ಎಷ್ಟು ಮನೆ ಇದ್ದಾವೆ? ಆ ಗ್ಯಾಸ್ ಸಿಲಿಂಡರ್ ಪ್ರಾವಿಷನ್ ನೋಡೋದು ಗೊತ್ತಾಗುತ್ತೆ. 4 ಮನೆ ಇದ್ದಾವೆ ನೋಡಿ. ಸುತ್ತು ಸೇಫ್ಟಿ ಅಲ್ಲ, ಇದೇನು ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಮತ್ತೊಮ್ಮೆ ಈ ಸೈಡಿಂದ ಕಾರ್ ಪಾರ್ಕಿಂಗ್ನ ಅಬ್ಸರ್ವ್ ಮಾಡಿ. ನಿಮ್ಮ ಹತ್ರ ಎಷ್ಟು ದೊಡ್ಡ ಕಾರ್ ಇದ್ರೂ ಪಾರ್ಕ್ ಮಾಡ್ಬೋದು ಕಣ್ರಿ, ಸಾಕಲ್ಲ ಇಷ್ಟು ದೊಡ್ಡ ಪಾರ್ಕಿಂಗು. ಮೋರ್ ದೆನ್ ಎನಫ್. ಕಾವೇರಿ ಇದೊಂದು, CMC ಇದೊಂದು ಪೈಪು. ಇದು KB ಮೀಟ್ರು. ಗ್ರೌಂಡ್ ಫ್ಲೋರಲ್ಲಿ 2 BHK ಹೌಸ್ ಇದೆ. ಆ 2 BHK ಹೌಸ್ ಮುಂದೆ ಇದು ಪ್ಯಾಸೇಜ್ ನೋಡಿ. ಈವನ್ 2 BHK ಹೌಸ್ ವಾಲ್ಗೂ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಇದು ಸಂಪ್. 16,000 ಲೀಟರ್ ಕೆಪಾಸಿಟಿ ಇರುವಂಥ ಸಂಪ್ ಇದು. ಇದು 2 BHK ಹೌಸ್. ಮೈನ್ ಡೋರು ಫೇಸಿಂಗ್ ನಾರ್ತ್. ಫ್ರೇಮು ಡೋರ್ 2 ಟೀಕ್ ಕೂಡ ನೋಡಿ. ಬಾಡಿಗೆ ಮನೆಗೂ ಎಂಥ ಕ್ವಾಲಿಟಿ ಇರೋ ವುಡ್ ಯೂಸ್ ಮಾಡಿದ್ದಾರೆ ನೋಡಿ, ಟೀಕೆ ಬಳಸಿದ್ದಾರೆ. 2 BHK ಹೌಸ್ ಹಾಲನ್ನು ತೋರಿಸಿ ನೋಡಿ. ಇದರಲ್ಲಿ POP ಇದೆ, TV ಕ್ಯಾಬಿನೆಟ್ ಇದೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಹಾಲು ಸ್ಪೇಷಿಯಸ್ ಆಗಿದೆ. ಇದು ಗ್ರೌಂಡ್ ಫ್ಲೋರಲ್ಲಿರುವಂಥ 2 BHK ಹೌಸ್ ಹಾಲು. ಇದು TV ಕ್ಯಾಬಿನೆಟ್. ಪೂಜಾ ರೂಮು, ಫ್ರೇಮೋಡೋರು 2 ಟೀಕು. ಇದು ಮಾಡ್ಯುಲರ್ ಕಿಚನ್. ಇದರಲ್ಲಿ ವಿಂಡೋ ಇದೆ, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದರೆ ಇಂಟೀರಿಯರ್ಸ್ ಮಾಡಿಸಿದ್ದಾರೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಮತ್ತೊಮ್ಮೆ ಈ ಸೈಡಿಂದ ಹಾಲನ್ನು ನೀಟಾಗಿ ಅಬ್ಸರ್ವ್ ಮಾಡಿ. ಹಾಲು ಚೌಕಟ್ಟಾಗಿ ಚೆನ್ನಾಗಿದೆ. ಓಕೆ, ಇಲ್ಲೊಂದು ಬೆಡ್ರೂಮು, ರೈಟ್ ಸೈಡ್ ಒಂದು ಬೆಡ್ರೂಮು. ಮೊದಲು ಈ ಅಟ್ಯಾಚ್ಡ್ ಟಾಯ್ಲೆಟ್ ಇರುವಂಥ ಬೆಡ್ರೂಮ್ ನೋಡೋಣ. ಅಂದರೆ ಮಾಸ್ಟರ್ ಬೆಡ್ರೂಮ್ ಇದು. POP ಇಲ್ಲ, ವಿಂಡೋ 2 ವಿಂಡೋ ಇರೋದು. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ, ವಾರ್ಡ್ರೋಬ್ ಮಾಡಿದ್ದಾರೆ. ಇದು ಅಟ್ಯಾಚ್ಡ್ ಟಾಯ್ಲೆಟು. ಇದರಲ್ಲಿ ವಿಂಡೋ ಇದೆ, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕ್ಯಾರೆ. ಸೊ ಕಮೋಡು ವೆಸ್ಟರ್ನ್ ಕಮೋಡು. ಅಟ್ಯಾಚ್ಡ್ ಟಾಯ್ಲೆಟು ದೊಡ್ಡದಾಗಿದೆ ಕಣ್ರಿ, ಸೂಪರ್. ಮತ್ತೊಮ್ಮೆ ಈ ಸೈಡಿಂದ ಬೆಡ್ರೂಮ್ 1 ಅಬ್ಸರ್ವ್ ಮಾಡಿ. ಅಗೇನ್ ಅಬ್ಸರ್ವ್ ಹಾಲ್ ಫ್ರಮ್ ದಿಸ್ ಡೈರೆಕ್ಷನ್. ಹಾಲಲ್ಲಿ 2 ಕಿಟಕಿ ಇರೋದು. ಇದು ವಾಷಿಂಗ್ ಮಿಷನ್ ಪ್ರಾವಿಷನ್ನು. ಇದು ಬೆಡ್ರೂಮ್ 2. ಇದರಲ್ಲೂ ಫಾಲ್ ಸೀಲಿಂಗ್ ಇಲ್ಲ, ವಿಂಡೋ ಇದೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ, ವಾರ್ಡ್ರೋಬ್ ಮಾಡಿದ್ದಾರೆ. ಹ್ಯಾಂಡ್ ವಾಶ್ ಬೇಷನ್ನು, ಕಾಮನ್ ಟಾಯ್ಲೆಟು. ಈ ಕಾಮನ್ ಟಾಯ್ಲೆಟಲ್ಲಿ ವಿಂಡೋ ಇದೆ, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ರೆ. ಕಮೋಡು ವೆಸ್ಟರ್ನ್ ಕಮೋಡು. ಓಕೆ, ಗ್ರೌಂಡ್ ಫ್ಲೋರಲ್ಲಿ 2 BHK ಹೌಸ್ ನೋಡಿದ್ರಲ್ಲ, ಸ್ಪೇಷಿಯಸ್ ಆಗಿ ಚೆನ್ನಾಗಿದೆ. ಬಾಡಿಗೆ ಕೊಟ್ಟರೆ ಎಷ್ಟು ಬರ್ಬೋದು? ಒಂದು 14,000, 12ರಿಂದ 14. ಓಕೆ, ಡನ್. ಮತ್ತೊಮ್ಮೆ ಕಾರ್ ಪಾರ್ಕಿಂಗ್ನ ಈ ಸೈಡಿಂದ ಅಬ್ಸರ್ವ್ ಮಾಡಿ. ಚೆನ್ನಾಗಿದೆಯಲ್ಲ, ಸೂಪರ್ ಆಗಿದೆ. ಈಗ ಫಸ್ಟ್ ಫ್ಲೋರ್ ಆಗೋಣ. ಫಸ್ಟ್ ಫ್ಲೋರ್ ಆಗೋ ಸ್ಟೆಪ್ಸ್ ಅಬ್ಸರ್ವ್ ಮಾಡಿ. ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸು SS ರೈಲಿಂಗ್ಸ್ ಯೂಸ್ ಮಾಡಿದ್ದಾರೆ ನೋಡಿ. ಆ ಸ್ಟೆಪ್ಸ್ಗೆಲ್ಲ ಬ್ಲ್ಯಾಕ್ ಲಪೋತ್ರ ಯೂಸ್ ಮಾಡಿರೋದು, ಅಂದರೆ ಆ್ಯಂಟಿ ಸ್ಕಿಡ್.
ವಿ ಆರ್ ಇನ್ ಫಸ್ಟ್ ಫ್ಲೋರಲ್ಲಿ ಇದ್ದೀವಿ. ಫಸ್ಟ್ ಫ್ಲೋರಲ್ಲಿ ಐಷಾರಾಮಿ 3 BHK ಹೌಸ್ ಇದೆ. ಅದಕ್ಕೆಲ್ಲ ಫುಲ್ಲು ಸೇಫ್ಟಿ ಗ್ರಿಲ್ ಇದೆ ನೋಡಿ, ಸೇಫ್ಟಿ ಗ್ರಿಲ್ ಗೇಟು ಇದೆ. 3 BHK ಹೌಸ್. ಮುಂದೆ ಇದು ಪ್ಯಾಸೇಜು, ಆ ಪ್ಯಾಸೇಜಲ್ಲಿ POP ಇದೆ, ಫ್ಯಾನ್ಸಿ ಲೈಟ್ಗಳು ಇದ್ದಾವೆ, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಫ್ಲೋರಿಂಗ್ ಗ್ರನೇಟ್ಸ್ ಯೂಸ್ ಮಾಡಿದ್ದಾರೆ. ವಾವ್, ವಿಂಡೋ ನೋಡ್ರಿ ರೇ, ಎಷ್ಟು ದೊಡ್ಡ ವಿಂಡೋ. ಆ ವಿಂಡೋಗೆ ಯೂಸ್ ಮಾಡಿರೋ ವುಡ್ ಅದು ಟೀಕ್ ವುಡ್. ಇದು ಲಕ್ಸುರಿಯಸ್ 3 BHK ಹೌಸ್. ಮೈನ್ ಡೋರು ಬಾ ಏನಿದೆ ಕಣ್ರಿ, ಫ್ರೇಮು ಡೋರ್ 2 ಟೀಕ್ ವುಡ್. ಏನಿದೆ ನೋಡಿ, ಮಸ್ತಾಗಿದೆ ಕ್ವಾಲಿಟಿ. ಬರ್ಮಾ ಟೀಕು. ಕಾರ್ವಿಂಗ್ ನೋಡಿ, ಆ ಡಿಸೈನ್ ನೋಡಿ, ಎಕ್ಸಲೆಂಟ್. ಫೇಸಿಂಗ್ ಯಾವುದು? ನಾರ್ತ್. ಇನ್ಸೈಡ್ ನೋಡಿ ಬನ್ನಿ. Showing you beautiful and spacious hall of the 3 BHK house in the first floor. POP ಇದೆಯಾ? ಎಸ್, POP ಇದೆ. TV ಕ್ಯಾಬಿನೆಟ್ ಇದೆ. ಬಾ ಎಷ್ಟು ನೀಟಾಗಿ ಡೆಕೋರೇಟ್ ಮಾಡಿದ್ದಾರೆ ಕಣ್ರಿ. ಫ್ಲೋರಿಂಗ್ ಗ್ರನೇಟ್ಸ್ ಯೂಸ್ ಮಾಡಿದ್ದಾರೆ. ಕ್ವಾಲಿಟಿ ಗ್ರನೇಟ್ಸು. ಆಲ್ಮೋಸ್ಟ್ 130-140 ರೂಪಾಯಿ ಇದು ಸ್ಕ್ವೇರ್ ಫೀಟು ಗ್ರನೇಟ್ ಇದು. ಇದು TV ಕ್ಯಾಬಿನೆಟು. ಮಸ್ತಾಗಿದೆ. ದೊಡ್ಡ TVನೇ ಫಿಟ್ ಮಾಡ್ಬೋದು. ಟಿವಿಗೆ ಯೂಸ್ ಮಾಡಿರೋ ವುಡ್ಡು ಚೆನ್ನಾಗಿದೆ, ಕ್ವಾಲಿಟಿ ಮಸ್ತು. ಎಲ್ಲ ಶೋಕೇಸು ನೀವೆಲ್ಲ ಏನಂದ್ರೆ ಅವಾರ್ಡ್ಸು ರಿವಾರ್ಡ್ಸ್ ಏನೋ ಬಂದರೆ ಅಲ್ಲಿ ಇಡ್ಬೋದು. ಇದೆಲ್ಲ ಥರ್ಮಾಕೋಲ್ ಶೀಟಲ್ಲಿ ಮಾಡಿರುವಂಥ ಇದೆಲ್ಲ ಡ್ರಾಸು ಚೆನ್ನಾಗಿ ಕೊಟ್ಟಿದ್ದಾರೆ. 4-5 ಕೊಟ್ಟಂಗೆ ಕಾಣ್ತಾರೆ ಡ್ರಾಯರ್ಸು. ಸೂಪರ್. TV ಕ್ಯಾಬಿನೆಟೆಲ್ಲ ಸ್ಟೋರೇಜ್ ಪ್ರೊವಿಷನ್ ಇರಲೇಬೇಕು. ಈಗ ಮಾಡ್ಯುಲರ್ ಕಿಚನ್ ಎಂಟ್ರೆನ್ಸ್ ತೋರಿಸ್ತೀನಿ ನೋಡಿ. ಏನಿದೆ ನೋಡಿ, ಸಕ್ಕತ್ತಾಗಿದೆ. ಫ್ಯಾನ್ಸಿ ಲೈಟು, ವುಡ್ಡು ಎಂಟ್ರೆನ್ಸು. ವಾವ್, ಪೂಜಾ ರೂಮು ಮಸ್ತಾಗಿದೆ ಕಣ್ರಿ. ಪೂಜಾ ರೂಮ್ ಫ್ರೇಮು ಡೋರ್ 2 ಟೀಕು ಟಫನ್ ಗ್ಲಾಸ್ ಫಿಟ್ ಮಾಡಿದ್ದಾರೆ ನೋಡಿ, ಕ್ವಾಲಿಟಿ ಮಸ್ತಾಗಿದೆ. ಶೋಯಿಂಗ್ ಯು ಪೂಜಾ ರೂಮ್, ಮಾಡ್ಯುಲರ್ ಪೂಜಾ ರೂಮ್ ಅಂತ ಹೇಳ್ಬೋದು, ಮಾಡ್ರನ್ ಪೂಜಾ ರೂಮ್. ಅದರಲ್ಲೂ ಗೋಪುರ ಕೊಟ್ಟಿದ್ದಾರೆ, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಫ್ಲೋರಿಂಗ್ ಗ್ರನೇಟ್ಸ್ ಯೂಸ್ ಮಾಡಿದ್ದಾರೆ. ವೆರಿ ನೈಸ್. ಆರಾಮಾಗಿ ಈ ಪೂಜಾ ರೂಮಲ್ಲಿ ಕೂತು ಪೂಜೆ ಮಾಡ್ಬೋದು ನೋಡಿ. ಪೂಜಾ ರೂಮಲ್ಲಿ ನೋಡಿ ಎಲ್ಲ ಈ ನಮ್ಮ ಪೂಜಾ ಐಟಮ್ ಎಲ್ಲ ಸ್ಟೋರ್ ಮಾಡಲಿಕ್ಕೆ ಡ್ರಾಸ್ ಕೊಟ್ಟಿದ್ದಾರೆ, 2 ಕೊಟ್ಟಿದ್ದಾರೆ. ಎಕ್ಸಲೆಂಟ್. ಶೋಯಿಂಗ್ ಯು ಇಟಾಲಿಯನ್ ಮಾಡ್ಯುಲರ್ ಕಿಚನ್ನ ತೋರಿಸ್ತೀನಿ ನೋಡಿ. ನೀಟಾಗಿ ಅಬ್ಸರ್ವ್ ಮಾಡಿ. ವಿಂಡೋ ಇದೆ, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕ್ಯಾರೆ, ಕಂಪ್ಲೀಟ್ ಇಂಟೀರಿಯರ್ಸ್ ಮಾಡಿಸಿದ್ದಾರೆ. ಫ್ಲೋರಿಂಗ್ ಗ್ರನೇಟ್ಸ್ ಯೂಸ್ ಮಾಡಿದ್ದಾರೆ. ಮಾಡ್ಯುಲರ್ ಕಿಚನ್ನು ಸ್ಪೇಷಿಯಸ್ ಆಗಿದೆ. ಸಿಂಕ್ ಫಿಟ್ಟಿಂಗ್ಸು ಜಾಗ್ವಾರ್. ಕಿಚನ್ ಸ್ಲ್ಯಾಬು ಪಟ್ಟಿ ಕೊಟ್ಟಿದ್ದಾರೆ. ನೀರು ಚೆಲ್ಲಿದ್ರು ಕೆಳಗಡೆ ಚೆಲ್ಲಲ್ಲಿ ನೀಟಾಗಿ ಸಿಂಕಿಗೆ ಹೋಗುತ್ತೆ. ಕಿಚನ್ ಬ್ಯಾಸ್ಕೆಟ್ ಚೆಕ್ ಮಾಡ್ತಿದ್ದೀನಿ ನೋಡಿ. ವೆರಿ ನೈಸ್. ಅದು ಗ್ಯಾಸ್ ಸಿಲಿಂಡರ್ ಪ್ರಾವಿಷನ್ನು, ಮೇಲೆ ಲಾಫ್ಟು, ಕ್ರಾಕರ್ ಯೂನಿಟು ಎಲ್ಲನೂ ಕೊಟ್ಟಿದ್ದಾರೆ ಕಣ್ರಿ. ಈ ಸೈಡು ಕೊಟ್ಟಿದ್ದಾರೆ ಕಿಚನ್ ಬ್ಯಾಸ್ಕೆಟ್ಸು. ಸೂಪರ್. ಇದು ಸ್ಟೋರೇಜ್, ಎಷ್ಟಾದರೂ ಸ್ಟೋರ್ ಮಾಡ್ಬೋದು ಕಂಡಿದ್ದೆಲ್ಲ. ಕ್ವಾಲಿಟಿ ಚೆನ್ನಾಗಿದೆ. ವುಡ್ ಯೂಸ್ ಮಾಡಿರೋ ಕಿಚನ್ಗೆ ಯೂಸ್ ಮಾಡಿರೋ ವುಡ್ಡು ಚೆನ್ನಾಗಿದೆ. ಈ ರೀತಿ ಸ್ಪೇಷಿಯಸ್ ಇದ್ದರೆ ಗ್ಯಾರಂಟಿ ಯಾರೇ ಬಂದರೂ ಇಷ್ಟ ಆಗುತ್ತೆ. ಎಸ್ಪೆಷಲಿ ಹೆಣ್ಮಕ್ಳು ನೋಡೋದೇ ಕಿಚನ್ನು ಸ್ಪೇಷಿಯಸ್ ಆಗಿದೆಯಾ ಅಲ್ವ ಅಂತ ಚೆಕ್ ಮಾಡ್ತಾರೆ. ಇದು ಬೆಡ್ರೂಮ್ 1. ಶೋಯಿಂಗ್ ಯು ಬೆಡ್ರೂಮ್ 1. ಈ ಬೆಡ್ರೂಮ್ 1ಅಲ್ಲಿ ಫಾಲ್ ಸೀಲಿಂಗ್ ಇದೆಯಾ? ಎಸ್, ಫಾಲ್ ಸೀಲಿಂಗ್ ಇದೆ. ವಿಂಡೋ ಇದೆ, ವಾರ್ಡ್ರೋಬ್ ಮಾಡಿದ್ದಾರೆ, ರೈಟ್ ಸೈಡ್ ನೋಡ್ಬೋದು. ಫ್ಲೋರಿಂಗ್ ಗ್ರನೇಟ್ಸ್ ಯೂಸ್ ಮಾಡಿದ್ದಾರೆ. ಇದು ಕಿಡ್ಸ್ ಬೆಡ್ರೂಮ್ ಅಂತಲೂ ಅಂತಾರೆ. ಇಲ್ಲ ಕಿಡ್ಸ್ ಇಲ್ಲ, ಅಲ್ಲಿ ದೊಡ್ಡವರು ಇದ್ದಾರೆ ಅಂದರೆ, ಒಬ್ಬರೇ ಇದ್ದಾರೆ ಮಕ್ಕಳು, ಇಲ್ಲ 2 ಇದ್ದಾರೆ ಅಂದರು, ಇದು ಗೆಸ್ಟ್ ರೂಮ್ ಆಗಾದರೂ ಯೂಸ್ ಮಾಡ್ಬೋದು ನೋಡಿ. ಒಂದು ಸೈಡ್, ಈ ಸೈಡ್ ಡೋರ್ ಸೈಡ್ ವಾರ್ಡ್ರೋಬ್ ಮಾಡಿದ್ದಾರೆ. ವಾರ್ಡ್ರೋಬ್ಗೆಲ್ಲ ಓಪನ್ ಡೋರ್ಸ್ ಕೊಟ್ಟಿದ್ದಾರೆ. ವಾರ್ಡ್ರೋಬ್ಗೆ ಯೂಸ್ ಮಾಡಿರೋ ವುಡ್ಡು ಚೆನ್ನಾಗಿದೆ. ಡ್ರಾಸ್ ಕೊಟ್ಟಿದ್ದಾರೆ. ವೆರಿ ನೈಸ್. ಸ್ಟ್ಯಾಂಡಿಂಗ್ ಮಿರರು ಇದೆ. ಸ್ಟೋರೇಜ್ ಪ್ರಾವಿಷನ್ ಸೂಪರ್ ಆಗಿದೆ ಕಣ್ರಿ. ಎಷ್ಟಾದರೂ ಸ್ಟೋರ್ ಮಾಡ್ಬೋದು, ಆ ರೀತಿ ಕೊಟ್ಟಿದ್ದಾರೆ ವಾರ್ಡ್ರೋಬಲ್ಲಿ. ಓಕೆ, ಬೆಡ್ರೂಮ್ 1 ನೋಡಿದ್ವಿ. ಮತ್ತೊಮ್ಮೆ ಹಾಲನ್ನು ಈ ಸೈಡಿಂದ ನೀಟಾಗಿ ಅಬ್ಸರ್ವ್ ಮಾಡಿ. ಹಾಲು ಸ್ಪೇಷಿಯಸ್ ಆಗಿದೆಯಲ್ಲ, ಸೂಪರ್. ವಿಂಡೋ ನೋಡ್ರಿ, ಅದು
ಎಷ್ಟು ದೊಡ್ಡ ವಿಂಡೋ ಆ ರೀತಿ ಇದ್ದರೆ ಗಾಳಿ ಬೆಳಕು ಮಸ್ತಾಗಿರುತ್ತೆ. ಹಾಲು ಡೀಸೆಂಟಾಗಿ ಚೆನ್ನಾಗಿದೆ ಕಣ್ರಿ. ಅಫಿಷಿಯಲಾಗಿ ಒಂದು ಹಾಲು ಹೇಗಿರಬೇಕೋ ಆ ರೀತಿ ಇದೆ. ಪೇಂಟೂ ಸೂಪರಾಗಿದೆ. ಈ 2 ಬೆಡ್ರೂಮ್, ಲೆಫ್ಟ್ ಸೈಡ್ ಒಂದು, ರೈಟ್ ಸೈಡ್ ಒಂದು. ಸೆಂಟ್ರ್ ಗೋಡೆಗೆ ವಿನಿಯರ್ ಹಾಕಿದ್ದಾರೆ, ವೆರಿ ನೈಸ್. ಈಗ ಬೆಡ್ರೂಮ್ 2 ನೋಡೋಣ. ಡೋರ್ ರೆಡಿಮೇಡ್ ಡೋರ್. ಶೋಯಿಂಗ್ ಯು ಬೆಡ್ರೂಮ್ 2. ಇದು ಆ್ಯಕ್ಚುಲಿ ಮಾಸ್ಟರ್ ಬೆಡ್ರೂಮು. ಈ ಮಾಸ್ಟರ್ ಬೆಡ್ರೂಮಲ್ಲಿ ಪಿ ಒ ಪಿ ಇದೆಯಾ? ಎಸ್, ಪಿ ಒ ಪಿ ಇದೆ. ಸೂಪರಾಗಿದೆ, ಎಕ್ಸಲೆಂಟ್ ಆಗಿದೆ. ವಿಂಡೋ ಇದೆ, ವಾರ್ಡ್ರೋಬ್ ಮಾಡಿದ್ದಾರೆ, ಕಿಂಗ್ ಸೈಜ್ ಕಾಟು ಇದೆ ಕಣ್ರಿ. ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ ನೋಡಿ. ಕಿಂಗ್ ಸೈಜ್ ಕಾಟ್ ಇದ್ದರೂ ಎಷ್ಟು ಜಾಗ ಇದೆ ನೋಡಿ, ವೆರಿ ನೈಸ್. ನೋಡಿ ಕಿಂಗ್ ಸೈಜ್ ಕಾಟ್ ಹತ್ರ ಅಲ್ಲಿ ನೋಡಿ ಮೇಲೆ ಅವು ಡೆಕೋರೇಟಿವ್ ಆಗಿ ಚೆನ್ನಾಗಿದೆ. ಮಾಡ್ರನ್ನಾಗಿ ಒಂದು ಕ್ರಿಯೇಟಿವ್ ಆಗಿ ಡಿಫ್ರೆಂಟಾಗಿ ಮಾಡಿದ್ದಾರೆ. ಈ ಕಿಂಗ್ ಸೈಜ್ ಕಾಟಲ್ಲಿ ಸ್ಟೋರೇಜ್ ಪ್ರಾವಿಷನು ಕೊಟ್ಟಿದ್ದಾರೆ ನೋಡಿ. ಏನಾದರೂ ಸ್ಟೋರ್ ಮಾಡ್ಕೋಬೋದು. 2 ಕಡೆನೂ ಕೊಟ್ಟಿದ್ದಾರೆ, ಆ ಸೈಡು ಕೊಟ್ಟಿದ್ದಾರೆ ನೋಡಿ. 2 ಸೈಡು ವಾರ್ಡ್ರೋಬು ಮಾಡಿದ್ದಾರೆ ನೋಡಿ. ಲಾಫ್ಟ್ ಇದೆ, ಇಲ್ಲೆಲ್ಲ ವಾರ್ಡ್ರೋಬು. ಓಪನ್ ಡೋರ್ಸ್ ಕೊಟ್ಟಿದ್ದಾರೆ ವಾರ್ಡ್ರೋಬ್ಗೆಲ್ಲ. ವಾರ್ಡ್ರೋಬ್ ಯೂಸ್ ಮಾಡಿರೋ ವುಡ್ಡು ಕ್ವಾಲಿಟಿ ಸೂಪರಾಗಿದೆ ನೋಡಿ. ಸ್ಟೋರೇಜ್ ಪ್ರಾವಿಷನು, ಎಷ್ಟಾದರೂ ಬಟ್ಟೆ ಇಡ್ಬೋದು. ಇದೆಲ್ಲ ಇಲ್ಲೂ ಡ್ರಾಸ್, 2 ಡ್ರಾ ಕೊಟ್ಟಿದ್ದಾರೆ. ಬಟ್ಟೆನೂ ಹ್ಯಾಂಗ್ ಮಾಡ್ಬೋದು. ಸೂಪರ್. ಸ್ವಿಚ್ಚಸ್ಸು ಹೈಫೈ ಸ್ವಿಚ್ ಯೂಸ್ ಮಾಡಿದ್ದಾರೆ ಕಂಪನಿ, ಹೈಫೈ ಕಂಪನಿ ನೋಡಿ. ಆ ಸೈಡು ವಾರ್ಡ್ರೋಬ್ ಮಾಡಿದ್ದಾರೆ. ಅಲ್ಲಿ ಸ್ಟ್ಯಾಂಡಿಂಗ್ ಮಿರರ್ ಕೊಟ್ಟಿದ್ದಾರೆ. ವಾರ್ಡ್ರೋಬ್ಗೂ ಓಪನ್ ಡೋರ್ಸ್ ಕೊಟ್ಟಿದ್ದಾರೆ. ಎಕ್ಸಲೆಂಟ್ ಆಗಿದೆ ಇವಾಗ ಲಕ್ಷ್ಮೀಪತಿ. ಇಲ್ಲೂ ಡ್ರಾಸ್ ಕೊಟ್ಟಿದ್ದಾರೆ. ಎರಡು ಕಡೆ ವಾರ್ಡ್ರೋಬ್ ಕೊಟ್ಟಿರೋದು ಬೆನಿಫಿಟ್ಟು. 8 ತಿಂಗಳ ಜಗಳಗಾಡ ಕೆಲಸನೇ ಇದೆ. ನನಗೆ ಯೂಸ್ ಆ ಡ್ರಾಸ್ ನನಗೆ ಬೇಕು, ನನಗೆ ಈ ಡ್ರಾ ಬೇಕು ಅಂತ ಈ ಕೆಲಸನೇ ಇದೆ. ಲೆಫ್ಟ್ ಸೈಡ್ ಒಬ್ಬರು ಯೂಸ್ ಮಾಡ್ತಾರೆ, ರೈಟ್ ಸೈಡ್ ಒಬ್ರು ಯೂಸ್ ಮಾಡ್ತಾರೆ. ವೆರಿ ಸಿಂಪಲ್. ಈ ಓನರ್ ಯಾರು ಸೂಪರಾಗಿ ಕ್ರಿಯೇಟಿವ್ ಮಾಡಿದ್ದಾರೆ ಕಣ್ರಿ. ಇದು ಹ್ಯಾಂಡ್ ವಾಶ್ ಬೇಷನ್ ನೋಡಿ, ಇಲ್ಲೂ ಕೊಟ್ಟಿದ್ದಾರೆ ಮಾಸ್ಟರ್ ಬೆಡ್ರೂಮಲ್ಲಿ. ಎಕ್ಸಲೆಂಟ್. ಅದಕ್ಕೊಂದು ಬಾಕ್ಸ್ ಮಾಡಿದ್ದಾರೆ. ಈಗ ಅಟ್ಯಾಚ್ಡ್ ಟಾಯ್ಲೆಟ್ ನೋಡೋಣ. ಮಾಸ್ಟರ್ ಬೆಡ್ರೂಮಲ್ಲಿರುವಂಥ ಅಟ್ಯಾಚ್ಡ್ ಟಾಯ್ಲೆಟ್ ತೋರಿಸ್ತೀವಿ ನೋಡಿ. ವಾವ್, ಅಟ್ಯಾಚ್ಡ್ ಟಾಯ್ಲೆಟು ಸೂಪರ್ ಸ್ಪೇಷಿಯಸ್ ಆಗಿದೆ ಕಣ್ರಿ. ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕ್ಯಾರೆ. ವಿಂಡೋ ಇದೆ. ಕಮೋಡು ವೆಸ್ಟರ್ನ್ ಕಮೋಡು, ವಾಲ್ ಮೌಂಟ್ ಕಮೋಡ್ ಕಣ್ರಿ. ಫಿಟ್ಟಿಂಗ್ಸು ಜಾಗ್ವಾರ್ ಫಿಟ್ಟಿಂಗ್ಸ್. ಶವರ್ ಇದೆ, ಗೀಜರ್ ಪಾಯಿಂಟ್ ಇದೆ, ಸೋಲಾರ್ ಪಾಯಿಂಟ್ ಇದೆ. ವೆರಿ ನೈಸ್ ನೋಡಿ. ಅಟ್ಟನೂ ಇದೆ, ನೀವೇನಾದರೂ ಸ್ಟೋರ್ ಮಾಡ್ಕೋಬೋದು. ಮತ್ತೊಮ್ಮೆ ಈ ಅಟ್ಯಾಚ್ಡ್ ಟಾಯ್ಲೆಟ್ ಸೈಡಿಂದ ಮಾಸ್ಟರ್ ಬೆಡ್ರೂಮ್ನ ನೀಟಾಗಿ ಅಬ್ಸರ್ವ್ ಮಾಡಿ, ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ನೋಡಿ. ಮಾಸ್ಟರ್ ಬೆಡ್ರೂಮ್ ಎಷ್ಟು ಸುಂದರವಾಗಿದೆ, ಅಟ್ರಾಕ್ಟಿವ್ ಆಗಿದೆ, ಕ್ವಾಲಿಟಿಯಾಗಿದೆ. ಪಾಪ ನೋಡ್ತಾ ಇದ್ದೀರಿ, ಇನ್ನೂ ನೋಡ್ಬೇಕು ಅನಿಸ್ತದಲ್ಲ? ನಿಜ ಹೇಳಿ. ಹೌದು, ನೀವು ಲೈವ್ ಆಗಿ ಬನ್ನಿ, ನೀವು ಅದೇ ಹೇಳ್ತೀರಾ. ಗ್ಯಾರಂಟಿ ಇಷ್ಟ ಆಗುತ್ತೆ ನಿಮಗೆ. ಈ ಮಾಸ್ಟರ್ ಬೆಡ್ರೂಮ್ ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ. ನೀವು ಮನೆ ತೊಗೊತಿದ್ದೀರಾ ಅಂದರೆ ನೀಟಾಗಿ ಅಬ್ಸರ್ವ್ ಮಾಡಿ. ಮೂಲೆನೂ ಅಬ್ಸರ್ವ್ ಮಾಡಿರಿ. ಎಸ್ಪೆಷಲಿ ಫಸ್ಟ್ ಫ್ಲೋರಲ್ಲಿರುವಂಥ ಹೌಸ್, ಅದು ಓನರ್ ಹೌಸು. ನೀವು ತೊಗೊಂಡ್ರೆ ಇದೇ ಮನೆಯಲ್ಲಿರೋದು. ಹಂಗೆ ವಾಸ್ತು ಚೆಕ್ ಮಾಡ್ಕೊಳ್ಳಿ, ಕ್ವಾಲಿಟಿ ಚೆಕ್ ಮಾಡಿ, ಮೆಟೀರಿಯಲ್ ಚೆಕ್ ಮಾಡಿ. ನಿಮ್ಗೇನು ಬೇಕೋ ಅದೆಲ್ಲ ಚೆಕ್ ಮಾಡಿರಿ. ನಾನಂತೂ ಕಾರ್ನರು ಬಿಡಲ್ಲ, ಏನೂ ಬಿಡಲ್ಲ, ಪ್ರತಿಯೊಂದು ತೋರಿಸ್ತೇನೆ. ನೀವು ಮನೆಯಲ್ಲೇ ಕೂತ್ಕೊಂಡು ಡಿಸೈಡ್ ಆಗಬೇಕು ತೊಗೋಬೇಕೋ ಬೇಡವ ಅಂತ. ಇದು ಬೆಡ್ರೂಮ್ 3. ಈ ಬೆಡ್ರೂಮ್ 3ಯಲ್ಲಿ ಫಾಲ್ ಸೀಲಿಂಗ್ ಇದೆ, ವಿಂಡೋ ಇದೆ, ವಾರ್ಡ್ರೋಬ್ ಮಾಡಿದ್ದಾರೆ, ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಕ್ವೀನ್ ಸೈಜ್ ಕಾಟ್ ಹಾಕ್ಬೋದು ಆರಾಮಾಗಿ, ದೊಡ್ಡದಾಗಿದೆ, ಸ್ಪೇಷಿಯಸ್ ಆಗಿದೆ. ವಾರ್ಡ್ರೋಬ್ ನೋಡಿ ಒಂದು ಸೈಡ್ ಮಾಡಿದ್ದಾರೆ. ಸ್ಟ್ಯಾಂಡಿಂಗ್ ಮಿರರ್ ಇದೆ. ವಾರ್ಡ್ರೋಬ್ಗೆಲ್ಲ ಓಪನ್ ಡೋರ್ಸೇ ಕೊಟ್ಟಿದ್ದಾರೆ. ಅಂದರೆ ಕಾಟ್ ಹಾಕಿದ್ರೆ ಇನ್ನೂ ಜಾಗ ಇರುತ್ತೆ ಅಂತ ಅರ್ಥ. ಓಪನ್ ಡೋರ್ಸ್ ಕೊಟ್ಟಿದ್ದಾರಲ್ಲ, ಅದೇ ರೀತಿ ಕೊಟ್ಟರೆ ಜಾಗ ಇದ್ರೇ ಓಪನ್ ಮಾಡೋಕ್ಕಾಗ, ಇಲ್ಲಾಂದ್ರೆ ಆಗಲ್ಲ. ಸ್ಟ್ಯಾಂಡಿಂಗ್ ಮಿರರ್, ಇಲ್ಲೂ ಸ್ಟೋರೇಜ್ ಪ್ರೊವಿಷನ್ ಕೊಟ್ಟಿದ್ದಾರೆ. ಇಲ್ಲ ಯೂಸಲಿ ಇದನ್ನ ಮಕ್ಕಳು ಕೊಟ್ಬಿಡ್ತಾರೆ, ಆವಾಗ ಜಗಳ ಆಗೋದು, ನಮಗೆ ಸ್ಟ್ಯಾಂಡಿಂಗ್ ಮಿರರ್ ಬೇಡವಾ, ಅಲ್ಲಿ ಸ್ಟೋರೇಜ್ ಪ್ರೊವಿಷನ್ ಎಲ್ಲ ಮಾಸ್ಟರ್ ಬೆಡ್ರೂಮಲ್ಲಿ ಐತೆ, ಇಲ್ಲಿಲ್ಲ ಅಂತ ಹೇಳಿ ಜಗಳ ಮಾಡ್ತಾರೆ ಕಣ್ರಿ. ನೋಡಿದ್ದೀನಲ್ಲ ನಮ್ಮ ಫ್ಯಾಮಿಲೀಸಲ್ಲಿ. ಹಾಗಾಗಿ ಅವ್ರು ಅಲ್ಲೂ ಕೊಟ್ಟಿದ್ದಾರೆ. ವೆರಿ ನೈಸ್, ಹ್ಯಾಟ್ಸ್ ಆಫ್ ಓನರ್. ಸೂಪರಾಗಿ ಮಾಡಿದ್ದೀವಿ ಬಿಡು ಮನೆ. ಇದೇನು ರೀ, ವಾಚು, ವಾಲ್ ಕ್ಲಾಕು, ಬಾ 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 ಏನು ಮಾಡ್ರನ್ ಆಗಿದೆ ಕಣ್ರಿ. ತೊಗೊಬೋರು ಯಾರೋ ಫಾರ್ಚುನೇಟ್, ಅದೃಷ್ಟವಂತರು. ನೀವು ವಾಲ್ ಕ್ಲಾಕ್ ತೊಗೊಳೋ ಕೆಲಸನೇ ಇಲ್ಲ. ಹ್ಯಾಂಡ್ ವಾಶ್ ಬೇಷನ್ ಇದೆ, ವಿಂಡೋನು ಇದೆ ಇಲ್ಲಿ ನೋಡಿ. ಹ್ಯಾಂಡ್ ವಾಶ್ ಬೇಷನ್ ಸಪ್ರೇಟ್ ಪ್ರಾವಿಷನು. ಇದು ವಾಷಿಂಗ್ ಮಿಷನ್ ಪಾಯಿಂಟು.
ಇದು ಕಾಮನ್ ಟಾಯ್ಲೆಟ್, ಡೋರು ಎಲ್ಲ ಫ್ರೇಮು ಡೋರು ಎರಡು WPCನೇ, ಎಲ್ಲ ಬಾತ್ರೂಮ್ಗೂ ಯೂಸ್ ಮಾಡಿರೋ ಸೇಮೇ, ವಾಟರ್ ಪ್ರೂಫ್ ಡೋರ್ಸು. ಶೋಯಿಂಗ್ ಯು ಕಾಮನ್ ಟಾಯ್ಲೆಟ್. ಈ ಕಾಮನ್ ಟಾಯ್ಲೆಟಲ್ಲಿ ವಾಲ್ಸ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕ್ಯಾರೆ, ವಿಂಡೋ ಇದೆ, ಕಮೋಡ್ ವಾಲ್ ಮೌಂಟ್ ಕಮೋಡ್ ಇದೆ. ಎಕ್ಸಲೆಂಟ್ ಕಣ್ರಿ. ಯಾವ ಟಾಯ್ಲೆಟಲ್ಲೂ ಕಾಮನ್ ಯೂಸ್ ಮಾಡಲಿಲ್ಲ, ಎಲ್ಲ ವಾಲ್ ಮೌಂಟ್. ಅದು ಮಾಮೂಲು ವೆಸ್ಟರ್ನ್ ಅಲ್ಲ, ವಾಲ್ ಮೌಂಟ್ ವೆಸ್ಟರ್ನ್ ಕಮೋಡ್ ಯೂಸ್ ಮಾಡಿರೋದು. ಇವನ್ ಇಲ್ಲೂ ಅಟ್ಟ ಇದೆ, ಸೋಲಾರ್ ಪಾಯಿಂಟು ಈ ಟಾಯ್ಲೆಟಲ್ಲೂ ಇದೆ. ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರೆ. ಅಗೈನ್ ಅಬ್ಸರ್ವ್ ಹಾಲ್ ಫ್ರಮ್ ದಿಸ್ ಡೈರೆಕ್ಷನ್. ನೋಡಿ, ಹಾಲು ಎಕ್ಸಲೆಂಟ್ ಆಗಿದೆ. ನಿಮಗೆ ವಿಡಿಯೋಲ್ಲಿ ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಕ್ವಾಲಿಟಿ ಯಾವ ರೇಂಜಲ್ಲಿದೆ ಅಂತ. ಸೊ ಕ್ವಾಲಿಟಿ ಮಸ್ತಾಗಿದೆ. ಕ್ವಾಲಿಟಿ ವಿಷಯದಲ್ಲಿ ಕಾಂಪ್ರಮೈಸ್ ಆಗಿಲ್ಲ ಕಣ್ರಿ, ಭಾಳ ಚೆನ್ನಾಗಿ ಮಾಡಿದ್ದಾರೆ. ನೀವು ಈ ಮನೆ ಇಷ್ಟ ಆಯಿತು ಅಂದರೆ ಇಮ್ಮಿಡಿಯೇಟ್ಲಿ ವಿಸಿಟ್ ಮಾಡಿ, ವ್ಯಾಪಾರ ಮಾಡಿ ತೊಗೊಳ್ಳಿ. ನೀವು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಲೊಕೇಶನು ಸೂಪರಾಗಿದೆ, ಲೇಔಟು ಡೀಸೆಂಟಾಗಿದೆ. ವಾಸ ಮಾಡಲಿಕ್ಕೆ ಏನೇನು ಫೆಸಿಲಿಟೀಸ್ ಅಮೆನಿಟೀಸ್ ಇರಬೇಕೋ ಅವೆಲ್ಲವೂ ಇದ್ದಾವೆ ಈ ಲೊಕೇಶನಲ್ಲಿ. ಈಗ ನಾವು ಸೆಕೆಂಡ್ ಫ್ಲೋರಲ್ಲಿದ್ದೀವಿ. ಸೆಕೆಂಡ್ ಫ್ಲೋರಲ್ಲಿ 1 BHK ಹೌಸು ಮತ್ತು 2 BHK ಹೌಸ್ ಇದೆ. ಅವೆರಡೂ ತೋರಿಸ್ತೀನಿ. ಈಗ ಮೊದಲು ಸ್ಟೆಪ್ಸ್, ಇಮ್ಮಿಡಿಯೇಟ್ಲಿ ಸ್ಟೆಪ್ಸ್ ಹತ್ತಿದಂಗೆ 1 BHK ಹೌಸ್ ಇದೆ. ಇದು 1 BHK ಹೌಸು. ಮೇನ್ ಡೋರ್ ಫೇಸಿಂಗ್ ನಾರ್ತು, ಫ್ರೇಮು ಡೋರ್ 2 TK. ಕ್ವಾಲಿಟಿನೂ ಮಸ್ತಾಗಿದೆ. ಶೋಯಿಂಗ್ ಯು ಹಾಲ್ ಆಫ್ ದ 1 BHK ಹೌಸ್ ಇಂದ ಸೆಕೆಂಡ್ ಫ್ಲೋರ್. ಇದರಲ್ಲೂ ಫಾಲ್ ಸೀಲಿಂಗ್ ಇದೆ ಕಣ್ರಿ, ಸೂಪರ್. TV ಕ್ಯಾಬಿನೆಟ್ ಇದೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಇದು TV ಕ್ಯಾಬಿನೆಟು. ಇದು ಪೂಜಾ ರೂಮು ನೋಡಿ. 1 BHK ಹೌಸಲ್ಲೂ ಪೂಜಾ ರೂಮ್ ಮಾಡಿದ್ದಾರೆ, ನೈಸ್. ಇದು ಮಾಡಲರ್ ಕಿಚನ್ನು. ಈ ಕಿಚನಲ್ಲಿ ವಿಂಡೋ ಇದೆ, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕ್ಯಾರೆ, ಇಂಟೀರಿಯರ್ಸು ಮಾಡಿಸಿದ್ದಾರೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಕ್ರಾಕರ್ ಯೂನಿಟು ಕೊಟ್ಟಿದ್ದಾರೆ, ನೈಸ್. ಸಿಂಕ್ ಇದೆ, ಗುಡ್. ಈ ರೀತಿ ಇದ್ರೆ ಸಾಕು 1 BHK ಹೌಸ್ಗೆ ಇಮಿಡಿಯೇಟ್ಲಿ ಟೆನೆಂಟ್ಸ್ ಬರ್ತಾರೆ. ಮತ್ತೊಮ್ಮೆ ಈ ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ. ಹಾಲಲ್ಲಿ ವಿಂಡೋ ಇದೆ ನೋಡಿ, ಆಪೋಸಿಟ್. ಇದು ಬೆಡ್ರೂಮ್, ಡೋರ್ ರೆಡಿಮೇಡ್ ಡೋರು. ಬೆಡ್ರೂಮಲ್ಲಿ ಫಾಲ್ ಸೀಲಿಂಗ್ ಬೇಕಿಲ್ಲ ಕಣ್ರಿ. ವಿಂಡೋ ಇದೆ, ವಾರ್ಡ್ರೋಬ್ ಮಾಡಿದ್ದಾರೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಬೆಡ್ರೂಮ್ ದೊಡ್ಡದಾಗಿದೆ, ಟ್ರಿಪಲ್ ಕಟ್ ಯೂಸ್ ಮಾಡ್ಬೋದು ನೋಡಿ. ವಾರ್ಡ್ರೋಬ್ಗೆಲ್ಲ ಓಪನ್ ಡೋರ್ಸೇ ಕೊಟ್ಟಿದ್ದಾರೆ, ಸ್ಟ್ಯಾಂಡಿಂಗ್ ಮಿರರ್ ಇದೆ. ಇದು ಈ 1 BHK ಹೌಸ್ ಬಾಡಿಗೆ ಕೊಟ್ಟು ಎಷ್ಟು ಬರುತ್ತೆ? 7,000 ಅಷ್ಟು ಬರುತ್ತಾ? ಹೌದು, 6,500 7,000, ಮೋಸ ಇಲ್ಲ. ಬೆಂಗಳೂರಲ್ಲಿ ಯಾವ ಮೂಲೆಗೆ ಹೋದ್ರೂ ಲೀಸ್ಟ್ ಈಗ 7,000 1 BHK ಹೌಸ್. ಅದ್ರ ಮೇಲೇ 7, 8, 9, 10 ಹಂಗೆ. ಓಕೆ, 7,000 ಅಂತ ಫಿಕ್ಸ್ ಮಾಡೋಣ. ಡನ್. ಹ್ಯಾಂಡ್ ವಾಶ್ ಬೇಷನು ಪಕ್ಕದಲ್ಲಿ ವಾಷಿಂಗ್ ಮಿಷಿನ್ ಪ್ರಾವಿಷನು ಕೊಟ್ಟಿದ್ದಾರೆ. ಇದು ಟಾಯ್ಲೆಟ್. ಇದು ದೊಡ್ಡದಾಗಿದೆ ನೋಡಿ, ಕಮೋಡು, ವೆಸ್ಟರ್ನ್ ಕಮೋಡು. ಒಳ್ಳೆ ಐಡಿಯಾ ಮಾಡಿದ್ದಾರೆ ಓನರ್ ಮಾತ್ರ. ಅದಕ್ಕೆ ನಾನು ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತೀನಿ. ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಮನೆಯಲ್ಲೂ ಮಂಡಿ ನೋವು ಇರೋರು ಇದ್ದೇ ಇರ್ತಾರೆ. ಈ ಇಂಡಿಯನ್ ಕೊಟ್ಟರೆ ಕೂತ್ಕೊಳ್ಳೋಕ್ಕಾಗಲ್ಲ, ಈ ವೆಸ್ಟರ್ನ್ ಕೊಟ್ಟರೆ ಎಂಥವರಾದರೂ ಕೂರ್ತಾರೆ. ರಿಯಲಿ ಐ ಅಪ್ರಿಷಿಯೇಟ್ ಬಿಲ್ಡರ್ ಆಫ್ ದಿಸ್ ಹೌಸ್. ಓಕೆ, 1 BHK ಹೌಸ್ ನೋಡಿದ್ವಿ. ಈಗ 2 BHK ಹೌಸ್ ನೋಡೋಣ. ಈ 2 BHK ಹೌಸ್ ಮುಂದೆ ಇದು ಪ್ಯಾಸೇಜು, ಅಲ್ಲೂ ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಇದು 2 BHK ಹೌಸು. ಫೇಸಿಂಗ್ ಸೇಮ್ ನಾರ್ತ್, ಫ್ರೇಮ್ ಡೋರ್ 2 TK ಕೂಡ. ಕ್ವಾಲಿಟಿ ಚೆನ್ನಾಗಿದೆ ಬಿಡಿ, ನೀವು ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಶೋಯಿಂಗ್ ಯು 2 BHK ಹೌಸ್ ಹಾಲ್. ಇದರಲ್ಲೂ ಫಾಲ್ ಸೀಲಿಂಗ್ ಇದೆ, TV ಕ್ಯಾಬಿನೆಟ್ ಇದೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಹಾಲು ಸ್ಪೇಷಿಯಸ್ ಆಗಿದೆ, ಎಕ್ಸಲೆಂಟ್. ಇದು TV ಕ್ಯಾಬಿನೆಟು, ಪೂಜಾ ರೂಮು, ಕಿಚನ್ನು, ಮಾಡ್ಯುಲರ್ ಕಿಚನ್ನು. ಇದರಲ್ಲಿ ವಿಂಡೋ ಇದೆ, ಲಾಫ್ಟ್ ಇದೆ, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ, ಇಂಟೀರಿಯರ್ಸ್ ಎಲ್ಲ ಮಾಡಿದ್ದಾರೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಸಿಂಕು ಇದೆ, ಕ್ರಾಕರಿ ಯೂನಿಟ್ಟು ಇದೆ. ಮತ್ತೊಮ್ಮೆ ಈ ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ. ಹಾಲಲ್ಲಿ ವಿಂಡೋ ಇದೆ ನೋಡಿ, ಗಾಳಿ ಬೆಳಕಿಗೆ ಏನು ತೊಂದರೆ ಇಲ್ಲ, ಚೆನ್ನಾಗಿ ಬರುತ್ತೆ. ಹಾಲು ಅಚ್ಚುಕಟ್ಟಾಗಿದೆ ಕಣ್ರಿ, ಸ್ಕ್ವೇರ್ ಆಗಿದೆ, ಸ್ಪೇಷಿಯಸ್ ಆಗಿದೆ.
ನೋಡಿ ಬೆಡ್ರೂಮ್ಸ್ ಎರಡು, ಲೆಫ್ಟ್ ಸೈಡ್ ಒಂದು ರೈಟ್ ಸೈಡ್ ಒಂದು. ಇದು ಬೆಡ್ರೂಮ್ 1. ಈ ಬೆಡ್ರೂಮನ್ನು ಫಾಲ್ ಸೀಲಿಂಗ್ ಇಲ್ಲ, ಬೇಕಿಲ್ಲ. ವಿಂಡೋ ಇದೆ, ವಾರ್ಡ್ರೋಬ್ ಮಾಡಿದ್ದಾರೆ, ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಒಂದು ಟ್ರಿಪಲ್ ಕಾಟಲ್ಲಿ ಇನ್ನೂ ದೊಡ್ಡದೇ ಆಗ್ಬೋದು, ಅಷ್ಟು ದೊಡ್ಡ ಬೆಡ್ರೂಮ್ ಇದು. ಸೂಪರ್. ವಾರ್ಡ್ರೋಬ್ ಎಲ್ಲ ಓಪನ್ ಡೋರ್ಸು ಕೊಟ್ಟಿರೋದು, ಲಾಕ್ ಮಾಡಿದ್ದಾರೆ ಕಣ್ರಿ. ಸ್ಟೋರೇಜ್ ಪ್ರಾವಿಷನು ಸೂಪರಾಗಿದೆ ಕಣ್ರಿ. ಈ ರೀತಿ ಇದ್ದರೆ ಟೆನೆಂಟ್ಸ್ ಇಮಿಡಿಯೇಟ್ಲಿ ಬುಕ್ ಮಾಡ್ತಾರೆ. ಈ ಡಬಲ್ ಬೆಡ್ರೂಮ್ ಬಾಡಿಗೆ ಕೊಟ್ಟರೆ ಎಷ್ಟು ಬರ್ಬೋದು? 12,000 ರಿಂದ 14,000, ಒಂದು 13,000, 12 ಅಂದ್ಕೊಳ್ರಿ. ಲೀಸ್ಟ್ ಇಟ್ಕೋಣ. ನಿಮ್ಗೆ 12 ಮೇಲೆ ಬಂದರೆ ನನಗೂ ಖುಷಿನೇ, ನಿಮಗೂ ಖುಷಿನೇ. ಓಕೆ, 12,000 ಬರುತ್ತಾ? ಡಿಮ್ಯಾಂಡ್ ಇದೆಯಾ ಬಾಡಿಗೆಗೆ? ಹೆವಿ ಡಿಮ್ಯಾಂಡ್ ಇದೆ. ನೀವು ಮಾತುಕತೆ ಮಾಡಿ ಅಗ್ರಿಮೆಂಟ್ ಒಳಗಡೆ ನಾನೇ ಬುಕ್ ಮಾಡಿಸ್ತೀನಿ. ಡನ್. ಇದು ಬೆಡ್ರೂಮ್ 2. ಇದರಲ್ಲೂ ಫಾಲ್ ಸೀಲಿಂಗ್ ಇಲ್ಲ, ವಿಂಡೋ ಇದೆ, ವಾರ್ಡ್ರೋಬ್ ಮಾಡಿದ್ದಾರೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಈವನ್ ಈ ಬೆಡ್ರೂಮ್ 2 ದೊಡ್ಡದಾಗಿದೆ ನೋಡಿ. ಟ್ರಿಪಲ್ ಕಾಟ್ ಅಲ್ಲ, ಇನ್ನೂ ದೊಡ್ಡದೇ ಆಗ್ಬೋದು. 2 ಬೆಡ್ರೂಮೂ ಸ್ಪೇಷಿಯಸ್ ಆಗಿದ್ದಾವೆ. ಈ ರೀತಿ ಇರಬೇಕು ಟೆನೆಂಟ್ಸ್. ಯಾರೇ ನೋಡೋದು ಬೆಡ್ರೂಮ್ಸ್ ಸ್ಪೇಷಿಯಸ್ ಆಗಿದ್ದಾವೆ, ಟ್ರಿಪಲ್ ಕಾಟ್ ಆಗ್ಬೋದಾ ಎಲ್ಲ ಚೆಕ್ ಮಾಡ್ತಾರೆ. ಸುಮ್ಮನೆ ಚಿಕ್ಕದಾಗಿದ್ದರೆ ಯಾರೂ ಇಷ್ಟ ಬೀಳಲ್ಲ. ಬೆಡ್ರೂಮ್ಸ್ ಅಂದರೆ ದೊಡ್ಡದಾಗಿರಬೇಕು, ಹಾಲು ದೊಡ್ಡದಾಗಿರಬೇಕು. ನೋಡಿ ವಾರ್ಡ್ರೋಬಲ್ಲೂ ಎಷ್ಟು ಪ್ರಾವಿಷನ್ ಕೊಟ್ಟಿದ್ದಾರೆ. ಸ್ಟೋರೇಜ್ ಪ್ರಾವಿಷನ್ನು, ಡ್ರಾಸು, ಇಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಅವರು. ಅಗೈನ್ ಅಬ್ಸರ್ವ್ ಹಾಲ್ ಫ್ರಮ್ ದಿಸ್ ಡೈರೆಕ್ಷನ್. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ಒಟ್ಟು ಎಷ್ಟು ಮನೆ ಇದ್ದಾವೆ? 4 ಮನೆ ಇದ್ದಾವೆ. 2 2 BHK ಹೌಸು, 2 2 BHK ಹೌಸ್, 1 BHK ಹೌಸ್, 1 3 BHK ಹೌಸ್. ಕಂಪ್ಲೀಟ್ ಬಿಲ್ಡಿಂಗ್ ಬಾಡಿಗೆ ಕೊಟ್ಟರೆ 55,000 ಬರುತ್ತೆ. ಇಲ್ಲ ನೀವು ಇತ್ಕೊಂಡು ಅಂದ್ರೆ 35,000 ಬರುತ್ತೆ. ಓನರು ಫಸ್ಟ್ ಫ್ಲೋರಲ್ಲಿ ಇತ್ಕೊಂಡು ಆರಾಮಾಗಿ 35,000 ಗಳಿಸ್ಬೋದು. ಲೋನ್ ಆಗುತ್ತಾ? ಆರಾಮಾಗುತ್ತೆ ಕಣ್ರಿ. 70 ರಿಂದ 80% ಆಗುತ್ತೆ. ಲೊಕೇಶನ್ ನಿಯರ್ ಬೈ ಸಪ್ತಗಿರಿ ಇಂಜಿನಿಯರಿಂಗ್ ಕಾಲೇಜ್, ಬಗಲಗುಂಟೆ, ಟಿ ದಾಸರಳ್ಳಿ, ನಾರ್ತ್ ಬ್ಯಾಂಗ್ಳೂರು. ಯಾವುದಾನ ಮೆಟ್ರೋ ಸ್ಟೇಷನ್ ಹತ್ರ ಇದೆಯಾ? ಎಸ್, ಮರ್ತೋದೆ, ನೆನ್ಪು ಮಾಡಿದ್ದು, ಥ್ಯಾಂಕ್ ಯು. ಜಾಲಹಳ್ಳಿ ಕ್ರಾಸ್ ಮೆಟ್ರೋ ಸ್ಟೇಷನ್ 3.5 ಕಿಲೋಮೀಟ್ರ್. ಟಿ ದಾಸರಳ್ಳಿ ಮೆಟ್ರೋ ಸ್ಟೇಷನು 3.5 ಕಿಲೋಮೀಟ್ರು. ಸಪ್ತಗಿರಿ ಇಂಜಿನಿಯರಿಂಗ್ ಕಾಲೇಜ್ ಆಲೆಯಳಂದಲ್ಲ 1 ಕಿಲೋಮೀಟ್ರು. ಯೂರೋ ಇಂಟರ್ನ್ಯಾಷನಲ್ ಸ್ಕೂಲ್ 1.5 ಕಿಲೋಮೀಟ್ರು. ಚಿಕ್ಕಬಳ್ಳಾಪುರ ರೈಲ್ವೆ ಸ್ಟೇಷನ್ 1 ಕಿಲೋಮೀಟ್ರು. ಯಲಹಂಕ 12 ಕಿಲೋಮೀಟ್ರು. ಯಶವಂತಪುರ 8 ಕಿಲೋಮೀಟ್ರು. ಈ ರೀತಿ ಹೇಳ್ತಾ ಹೋದರೆ ಭಾಳ ಹೈಲೈಟ್ಸ್ ಇದೆ. ನೀವು ಖುದ್ದಾಗಿ ವಿಸಿಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಪ್ರೈಸ್ 1,83 lakh, ಸ್ಲೈಟ್ಲಿ ನೆಗೋಷಿಯಬಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇದೇ ರೀತಿ ಈ ಲೊಕೇಶನಲ್ಲಿ ಭಾಳ ಮನೆಗಳಿದ್ದಾವೆ, ಅವೆಲ್ಲನೂ ತೋರಿಸ್ತೀವಿ. ಈ ಮನೆ ವಿಸಿಟ್ ಮಾಡೋಕ್ಕೆ ಬರ್ತಿರಲ್ಲ, ಒಂದು 5-6 ಪ್ರಾಪರ್ಟಿ ತೋರಿಸ್ತೀವಿ. ನಿಮ್ಗೆ ಯಾವುದು ಬೇಕೋ ಅದು ಸೆಲೆಕ್ಟ್ ಮಾಡಿ. ಈ ಮನೆಗಂತೂ ಭಾಳ ಡಿಮ್ಯಾಂಡ್ ಇದೆ, ಮಿಸ್ ಮಾಡೋಕ್ಕೆ ಹೋಗಬೇಡಿ. ಇಮ್ಮಿಡಿಯೇಟ್ಲಿ ವಿಸಿಟ್ ಮಾಡಿದ ಕೂಡಲೇ ಡೆಸಿಷನ್ ತೊಗೊಳ್ಳಿ, ಚೆನ್ನಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.